ಗೊರಮಡುಗು ಗ್ರಾಮದಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಸದಸ್ಯತ್ವ ಅಭಿಯಾನ ಶಿಕ್ಷಣ ಉದ್ಯೋಗ ಆರ್ಥಿಕ ಸಬಲೀಕರಣಕ್ಕೆ ಕರೆ. ಶಿಡ್ಲಘಟ್ಟ ತಾಲೂಕಿನ ಗೊರಮಡುಗು ಗ್ರಾಮದಲ್ಲಿ ಕರ್ನಾಟಕ ಮಾದರ ಮಹಾಸಭಾದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಆಯೋಜಿಸಲಾಗಿತ್ತು. ಈ ಅಭಿಯಾನದ ಮೂಲಕ ಮಾದಿಗ ಸಮುದಾಯದ ಜನರನ್ನು ಸಂಘಟಿಸಿ ಶೈಕ್ಷಣಿಕ, ಔದ್ಯೋಗಿಕ ಹಾಗೂ ಆರ್ಥಿಕವಾಗಿ ಸಬಲಗೊಳಿಸುವ ಉದ್ದೇಶ ಹೊಂದಿರುವುದಾಗಿ ಮುಖಂಡರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖಂಡರು, ಸಮಾಜದ ಅಭಿವೃದ್ಧಿಗೆ ಸಂಘಟನೆಯ ಪಾತ್ರ ಬಹುಮುಖ್ಯವಾಗಿದೆ. ಸಮುದಾಯದ ಹಕ್ಕುಗಳು ಮತ್ತು ಅವಕಾಶಗಳನ್ನು ಪಡೆಯಲು ಪ್ರತಿಯೊಬ್ಬರು ಸಂಘಟನೆಯ ಸದಸ್ಯತ್ವ ಪಡೆದು ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಬಲಪಡಿಸಬೇಕು ಎಂದು ಕರೆ ನೀಡಿದರು. ರಾಜ್ಯದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆ.ಎಚ್. ಮುನಿಯಪ್ಪ ಅವರ ನೇತೃತ್ವದಲ್ಲಿ ಕರ್ನಾಟಕ ಮಾದರ ಮಹಾಸಭಾದ ಸದಸ್ಯತ್ವ ಅಭಿಯಾನ ರಾಜ್ಯಾದ್ಯಂತ ಆರಂಭವಾಗಿದ್ದು, ವಿವಿಧ ಜಿಲ್ಲೆಗಳಲ್ಲೂ ಉತ್ತಮ ಸ್ಪಂದನೆ ದೊರೆಯುತ್ತಿದೆ ಎಂದು ತಿಳಿಸಲಾಯಿತು. ಗ್ರಾಮದಲ್ಲಿ ನಡೆದ ಈ ಅಭಿಯಾನದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಂದಿ ಸದಸ್ಯತ್ವ ಪಡೆದುಕೊಂಡರು. ಜಿಲ್ಲಾ ಕಾರ್ಯದರ್ಶಿ ಬಿ. ವಿಶ್ವನಾಥ್ ಮಾತನಾಡಿ, ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕಾದರೆ ಶಿಕ್ಷಣ ಮತ್ತು ಸಂಘಟನೆಯ ಶಕ್ತಿ ಅಗತ್ಯ. ಅದಕ್ಕಾಗಿ ಪ್ರತಿಯೊಬ್ಬರು ಸದಸ್ಯತ್ವ ಪಡೆಯಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಿ. ವಿಶ್ವನಾಥ್, ಅಧ್ಯಕ್ಷ ಸುಗುಟೂರು ದೇವರಾಜ್, ಶಿಕ್ಷಕ ರಾಮಾಂಜನಪ್ಪ, ಮೈತ್ರಿ ಲೋಕೇಶ್, ಡಿಎಸ್ಎಸ್ ನಾರಾಯಣಸ್ವಾಮಿ, ದೇವಪ್ಪ, ಗೇಗನಹಳ್ಳಿ ನಾರಾಯಣಸ್ವಾಮಿ, ಎನ್ಟಿಆರ್, ಈಶ್ವರ್, ವೆಂಕಟರಮಣಪ್ಪ, ಗಿರೀಶ್, ಕೃಷ್ಣಪ್ಪ, ತಿರುಮಲೇಶ್, ಶಿವರಾಜ್, ವೆಂಕಟೇಶ್, ಹರೀಶ್, ಪಾಪಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಹಿಂದೆ ಏನೆಲ್ಲ ಸಂಘಟನೆಗಳು, ಈಗ ಏನೆಲ್ಲ ಸಂಘಟನೆಗಳಿದಾವೆ, ಇವೆಲ್ಲ ಸಂಘಟನೆಗಳ ಸರ್ಕಾರದಿಂದ. ಆದ್ರೆ ಇದೊಂದು ನಿಲುವು ಏಕೆ ತಗೊಂಡ್ರು ಅಂತಂದ್ರೆ, ನಮ್ಮ ಸಮುದಾಯದಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಒತ್ತನ್ನು ಕೊಡಬೇಕು. ಆ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕು ಅಂತಂದ್ರೆ ನಮ್ಮ ಮಕ್ಕಳು ಮಾದರ ಮಹಾಸಭೆಯಲ್ಲಿ ಸದಸ್ಯರಾಗಬೇಕು ಅಂತ. ಈಗ ಸುಮಾರು ಸಂಘಟನೆಗಳನ್ನ ನೀವು ನೋಡಿದಿರ. ನಮ್ಮ ಸಹೋದರ ಕೆಲವು ಸಂಘಟನೆಗಳಿದ್ದಾರೆ. ಆ ಸಂಘಟನೆಗಳವರು, ಕೆಲವರು ಸಮಾಜದವರು ಆಯಾ ಒಂದು ಸಮಾಜದ ಒಂದು ಏಳಿಗೆಗೋಸ್ಕರ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು, ಅವ್ರದೇ ಆದಂತಹ ವೋಟ್ ಬ್ಯಾಂಕ್ ಅನ್ನ ಕ್ರಿಯೇಟ್ ಮಾಡಿಕೊಂಡು, ಅವ್ರದೇ ಆದಂತಹ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡಿಕೊಂಡು ಒಂದು ಅಭಿವೃದ್ಧಿಯನ್ನು ಪಡಿಸ್ಕೊಂಡಿರೋದು ಎಲ್ಲ ಆಲ್ಮೋಸ್ಟ್ ಎಲ್ಲ ನೋಡಿರುತ್ತೆ. ಇದನ್ನೇ ನಾವು ಮಾಡಬೇಕು ಅನ್ನೋದು ನಮ್ಮ ಹಿರಿಯರ ಒಂದು ಆಸೆ. ಯಾರು ಇರ್ತಾರೋ ಬಿಡ್ತಾರೋ ಅವರು ಒಂದು ಸಂಘಟನೆಯನ್ನ, ಈ ಒಂದು ಸಮಿತಿಯನ್ನ ರಚನೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ಎಲ್ಲಾ ಸದಸ್ಯತ್ವವನ್ನು ತೆಗೆದುಕೊಂಡು ಒಂದು 16 ಎಕರೆಯಲ್ಲಿ ದೇವನಹಳ್ಳಿಯಲ್ಲಿ ಒಂದು ಯೂನಿವರ್ಸಿಟಿ ಮಾಡ್ತಾ ಇದ್ದಾರೆ, ಕೋಚಿಂಗ್ ಸೆಂಟರ್ ಮಾಡ್ತಾ ಇದ್ದಾರೆ, UPSC ಕೋಚಿಂಗ್ ಸೆಂಟರ್ ಮಾಡ್ತಾ ಇದ್ದಾರೆ, KS ಕೋಚಿಂಗ್ ಸೆಂಟರ್ ಮಾಡ್ತಾ ಇದ್ದಾರೆ. ಏನು ಈಗ ಯಾವುದೆಲ್ಲ ಇಲಾಖೆಗಳಲ್ಲಿ ನಮ್ಗೆ ಜಾಬ್ಸ್ ಏನು ರಿಕ್ರೂಟ್ಮೆಂಟ್ ಬರ್ತಾ ಇದೆ, ಅದಕ್ಕೆ ನೀಡೋದಂತಹ ಒಂದು ಎಕ್ಸಾಮ್ಸ್ ಸಹಿತ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ಕೋಚಿಂಗ್ ಸೆಂಟರ್ ಸಹಿತ ಓಪನ್ ಮಾಡ್ತಾ ಇದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ನಾವು ಇದರಲ್ಲಿ ಮೆಂಬರ್ಶಿಪ್ ಆಗಿದೀವಿ ಅಂತಂದ್ರೆ, ಮಾದರ ಮಹಾಸಭೆಯಲ್ಲಿ ಇವರು ನಮ್ಮ ಮೆಂಬರ್ ಇದ್ದಾರೆ. ಇವರು 80% 90% ತಗೊಂಡಿದ್ದಾರೆ. ಎಜುಕೇಶನ್ ಕೊಡಿಸೋವರೆಗೂ ನಮ್ಮ ಜವಾಬ್ದಾರಿ ಇರುತ್ತೆ ಅಂತ ನಮ್ಮ ಹಿರಿಯರೆಲ್ಲ ತಿಳಿಸಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಸೇರಿ ಅವ್ರ ಕೈ ಬಲಪಡಿಸಿ ನಮ್ಮ ಮಕ್ಕಳನ್ನ ಉನ್ನತ ಮಟ್ಟಕ್ಕೆ ಏರಿಸ್ಬೇಕಂತ ಹೇಳಿ ನಾವೆಲ್ಲ ಪಣ ತೊಡಬೇಕು. ಪಣ ತೊಟ್ಟು ಸದಸ್ಯತ್ವ ಮಾಡಿದ ಮಾತ್ರ ನಾವು ಮುಂದುವರಿಸ್ಬೇಕು. ಈಗಾಗಲೇ ನಮ್ಮ ಸ್ನೇಹಿತರಾದಂಥ ಲೋಕೇಶ್ ಅವರು ಎಷ್ಟೋ ಕಷ್ಟಪಡ್ತಾ ಇದ್ದಾರೆ ನಮ್ಮ ಜನಾಂಗದ ಮುಂದೆ ಪ್ರಚಾರ ಮಾಡ್ಬೇಕಂತೇಳಿ. ಈಗ ಸೆಷನ್ನಲ್ಲಿ ನಡೀತಾ ಇದೆ. ನಮ್ಗೆ ಕೂಡ ಅರ್ಧ 6% ಏನು ಮಾತಾಡಿದ್ದಾರೆ, ಅದು ಕೊಡೋಕ್ಕೆ ನಮ್ಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ನಾಳೆ ನಾಡಿದ್ದು ನಾವೆಲ್ಲ ಒಟ್ಟಾಗಿ ಸೇರಿ ಒಂದು ದಂಗೆ ಹತ್ರ ಎದ್ದೇಳಬೇಕಾಗುತ್ತೆ. ಅದಕ್ಕೆಲ್ಲ ಸಹಕಾರ ಕೊಡಬೇಕು. ಇವೆಲ್ಲ ಬರಬೇಕು. ನಮ್ಮ ಜನಾಂಗನ ಒಳ್ಳೇದು ಮಾಡೋಕ್ಕೆ ಈಗ ಸ್ಟ್ರೈಕ್ ಮಾಡಬೇಕಾಗುತ್ತೆ. 12ನೇ ತಾರೀಕು ಇದು ಇರ್ಬೋದೇನಪ್ಪ, 12ನೇ ತಾರೀಕು ಕರೆ ಕೊಡ್ತಾರೆ. ಕರೆ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ನಾವು ಹೇಳಿದಾಗ ನೀವೆಲ್ಲ ಬಂದು ಆ ಸ್ಟ್ರೈಕನ್ನು ಯಶಸ್ವಿ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಹೀಗೆ ಸ್ವಲ್ಪ ಅನುಕೂಲ ಆಗುತ್ತೆ. 56,60 ಹುದ್ದೆಗಳನ್ನು ತೀರ್ಮಾನ ಮಾಡಿದ್ದಾರೆ. ಅದರಲ್ಲಿ ನಮ್ಮ ರಿಸರ್ವೇಷನ್ ಪ್ರಕಾರ ಬಂದರೆ ನಮ್ಮ ಮಕ್ಕಳಿಗೆ ಒಂದು 50% ಕೆಲಸ ಸಿಗುತ್ತೆ. ಅದು ಏನಾದರೂ ಕೊಡಿಲ್ಲ ಅಂದರೆ ನಮ್ಮದಲ್ಲಿ 10% ಕೂಡ ನಮ್ಮ ಜನಾಂಗ ಉದ್ಯೋಗ ಸಿಗಲ್ಲ. ಹಾಗಾಗಿ ನಮ್ಮ ಹಿರಿಯರೆಲ್ಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮ ಇಡೀ ಸಂಘಟನೆಗಳೆಲ್ಲ ಸೇರಿ 12ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಒಂದು ಇದು ಪ್ರತಿಭಟನೆ ಮಾಡಬೇಕಂತ ತೀರ್ಮಾನ ಹೇಳ್ತಾರೆ. ಹೇಳಿದ ತಕ್ಷಣ ನಾವು ಹೋಗ್ಬೇಕಾಗುತ್ತೆ. ಅದೇ ರೀತಿ ನಾವೆಲ್ಲ ಮುಂದುವರಿಬೇಕಾದ್ರೆ ನೀವೆಲ್ಲ ಒಗ್ಗಟ್ಟಾಗಿ ಮಾದಿಗ ಮಹಾಸಭಾದ ಸದಸ್ಯತ್ವವನ್ನು ಪಡೆದುಕೊಳ್ಳಿ. ಆಮೇಲೆ ಅದರ ಅನುಕೂಲಗಳೆಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ಯಾರಿಗೆ ಬೇಕೋ ನಾವೆಲ್ಲ ಸಹಾಯ ಮಾಡೋಣ ಅಂತ ಹೇಳ್ತಾ
ಹೇಳ್ತಾ ಈ 2 ಮಾತನ್ನು ಆಡಲು ಅವಕಾಶ ಕೊಟ್ಟ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಜೈ ಮಾಧ್ಯಮ తాలూకులా కానీ మీరు అందరూ చేరి సదస్సు మెంబర్షిప్లు చేయడానికి చాలా ప్రయోజనం ఉంటుంది. ఆ ప్రయోజనం అంటే ఏమంటే ఆ మెంబర్షిప్లు చేసినాడు ఓట్ పవర్ ఉంటుంది. ప్రతి ఒక్క ఇంటికినో మన ఇంట్లో చిన్నోళ్ళు ఉంటారు కదా, రేపటి కోసం అంటే ఒక చెట్టు పొడుస్తున్నాము, ఆ చెట్టుకి నీళ్లు పోస్తే ఎంత ప్రయోజనం ఉందంటే అంత ప్రయోజనం ముందుకు తెలుస్తుంది. ఇప్పుడు ఏమి 500 రూపాయల కెట్టో, 5,000 కెట్టో, 25,000 కెట్టో, 50,000 కెట్టో చేయొచ్చు, 1,00,000 వరకే ఉంది. వాళ్ళు తీరుకొద్ది వాళ్ళు ఎంత కావాలని కెట్టవచ్చు. కెట్టేదానికి ఏముంది ప్రయోజనం అంటే రేపటి కోసము పిల్లలకి ప్రతి దానికి ఐఏఎస్, కేఎస్, ఐపీఎస్, ఎంబీబీఎస్ చదివేదానికి మన ఇంట్లో దుడ్డు అంత ఉండేది. ఒక 20 లక్షలే కావాలో, 50 లక్షలే కావాలో, ₹1,00,00,000 కావాలో, ఎంత కావాలంటే అంత చేసేదానికి మన జనాంగం చేరి మన వాళ్ళకి అంత అనుకూలం చేయడానికి ఉంటారు. ఎవరో సంఘటనలు వచ్చినారో ఏమో చేస్తున్నారో అనేది తలకాయలో తీసేయాలి. ఈ పని చేయడానికి ఇది ఎప్పుడో చేస్తుండే మన వాళ్ళు. మన పెద్దోళ్ళు కేఎస్మినప్ప సాహెబ్లు వీళ్ళందరూ చేరి కమిటీ చేసినారు. ఆ చేసిన దాన్ని ఇంకా ప్రతి ఒక్కరూ ఆలోచన చేసి ఇంటింటికి పోయి వాళ్ళ మెంబర్షిప్లు చేపేయండి. చేపించేదానికి చాలా అనుకూలం అండి. అంత మంచిదే అవుతుంది. ముందు దినాల్లో అంతా మంచిదే అవుతుంది. కానీ జనాంగం కోసము 1 గంటే మనం కూకొని యాడ్ అవుతాం మాట్లాడండి. అందరూ చేరిండి అంతా చేరిన దానికి జాతి కోసము 1 గంటే యాడ్ అవుతాం కూకొని మన వాళ్ళు స్టూడెంట్స్ మన తెలిసిన వాళ్ళు మీరంతా చేరి యాడ్ అవుతాం కూకొని డిస్కస్ చేసి మెంబర్షిప్లు చేయడానికి ఇంకా ఓటు పవర్ వస్తుంది. రేపు మీరే ఎలక్షన్ నిలవచ్చు. అట్లా జిల్లాకు ఉంటుంది, తాలూకు ఓటు ఉంటుంది, డిస్టిక్ ఓటు ఉంటుంది, జిల్లాకి స్టేట్కి ఓటు, 3 ఓట్లు వస్తుంది. వేరే జాతుల వాళ్ళంతా చేయనారు కదా, కాపోళ్ళు, వైద్యులు వీళ్ళందరూ చేయనారు కదా, దాన్ని ఇంకా మనకి అట్లా పవర్ ఉంది. ఈ చేసేదాన్ని ఇంకా ప్రతి దానికి అనుకూలం ఉంటుంది. మన వాళ్ళు కష్టంలో పని చిక్కేసుకునే కాయలు ముందు దినాల్లో అంతా మంచిదే అవుతుంది. ప్రతి ఒక్క ఇంట్లో మంచి స్టూడెంట్ ఉండాలా, మంచి విద్యావంతులు ఉండాలా. ఇప్పుడు మన ఓకే మన నాయన సమాన వీళ్ళంతా అవతల పోరాడుతున్నాం. మీరందరూ ప్రతి ఒక్కరి ఇంట్లో ఇట్లా పోరాడాలి. పోరాడేదాన్ని ఇంకా ఒక ముందుకి అరువు వస్తుంది. దాన్ని ఇంకా చాలా అనుకూలం ఉంటుంది. చేయండి, మంచిదే. నా మాటలు ಮುಗಿಸ್ತಾನೆ. ಸ್ವಲ್ಪ ಖುಷಿ, ಯಾಕಂದರೆ ನಾನು ಗೊರಮಡು ಗ್ರಾಮ ಅಂದರೆ ಲೋಕೇಶು, ನಾರಾಯಣ ಸಮ್ಮಣ್ಣ ಮತ್ತು ನಮ್ಮ ಅಡ್ವೊಕೇಟ್ ನಾಗರಾಜು, ಯಾರೋ 1-2-3 ಜನ ಬಿಟ್ಟರೆ ಬೇರೆ ಯಾರು ನನಗೆ ಪರಿಚಯ ಇರಲಿಲ್ಲ. ಈಗ ಈ ಗ್ರಾಮಕ್ಕೆ ಬಂದಿದ್ದರಿಂದ ನಮ್ಮೆಲ್ಲ ಮಾದಿಗ ಬಂಧುಗಳನ್ನು ನೋಡೋದಕ್ಕೆ ಬಹಳ ನನಗೆ ಖುಷಿ ಆಗ್ತಾ ಇದೆ. ಈ ಒಂದು ಮಾದಾರ ಮಹಾಸಭಾ ನೋಂದಣಿ ಕಾರ್ಯಕ್ರಮದಲ್ಲಿ ನಾನು ಹೇಳತಕ್ಕಂಥದ್ದು ಇಷ್ಟೇ, ಈ ಸದಸ್ಯತ್ವ ನೋಂದಣಿ ಆದರೆ ಹಣ ಎಲ್ಲೋಗುತ್ತೆ, ಏನು ಉಪಯೋಗ ಆಗುತ್ತೆ ಅಂತಕ್ಕಂಥ ವಿಚಾರವನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇದು ಒಂದು ಮಹತ್ತರವಾದ ಕಾರ್ಯ. ನಾವು ಸುಮಾರು 10-15 ವರ್ಷಗಳಿಂದಲೇ ಸಂಘಟನೆಗಳಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಾವು ಸ್ವಲ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಶಿಕ್ಷಣ, ಸಂಘಟನೆ, ಮತ್ತೊಂದು ಹೋರಾಟ, ಜೊತೆಗೆ ಮಾರಾಟ. ಇದು ಯಾಕಂದ್ರೆ ನಾನು ಇದು ನೇರವಾಗಿ ಹೇಳ್ತೀನಿ. ನಾನು ಒಬ್ಬ ಸಂಘಟನೆಯಲ್ಲಿ ದುಡಿದು ಬಂದಿರತಕ್ಕಂಥವ್ನು, ಈಗಲೂ ಮಾಡ್ತಾ ಇದ್ದೀನಿ. ಹೋರಾಟ ಎಲ್ಲಿವರೆಗಿರುತ್ತಂದರೆ ಸ್ವಲ್ಪ ಹಳ್ಳಿ ತಪ್ಪವ್ರಿಗೂ, ಆನಂತರ ನಮ್ಮದು ಮಾರಾಟನೂ ಆಗಿತ್ತು. ಇನ್ಕ್ಲೂಡಿಂಗ್ ನಾನು ಆಗಿರ್ಬೋದು, ಬೇರೆಯವ್ರು ಆಗಿರ್ಬೋದು. ಬೇರೆಯವ್ರಿಗೆ ಅದು ಒಂದು ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಅನಿಸ್ಬೋದು. ನಾನು ನೇರವಾಗಿ ಹೇಳ್ತಕ್ಕಂಥದ್ದು, ಸಮುದಾಯದ ಪರ ದುಡಿದಿರ್ತಕ್ಕಂಥದ್ದು. ಈಗ ಈ ಒಂದು ಮಾದಾರ ಮಹಾಸಭೆಯ ಉದ್ದೇಶ ನಾವು 15 ವರ್ಷಗಳಿಂದಲೇ ಹೇಳ್ಕೊಂಡು ನಾವು ಒಂದು ಚಿಂತನೆ ಮಾಡಿದ್ವಿ. BK ಶಿವರಾಮ್ ಅಂತಕ್ಕಂಥವ್ರು ಗೊತ್ತಿರಬೇಕು ನಮ್ಮೆಲ್ಲರಿಗೂ, ನಾವು ಸಂಘಟನೆಯಲ್ಲಿ ದುಡಿತಕ್ಕಂಥವ್ರಿಗೆ. BK ಶಿವರಾಮ್ IAS ಅಧಿಕಾರಿ, IAS ಒಂದು ಅಧಿಕಾರದಲ್ಲಿ ಇದ್ಕೊಂಡೆ ಛಲವಾದಿ ಮಹಾಸಭಾ ಅಂತಕ್ಕಂಥದ್ದು ಒಂದು ಹುಟ್ಟಾಕಿದ್ರು. ಆ ಹುಟ್ಟಾಕಿದಂಥ ವ್ಯಕ್ತಿ ಆ ಛಲವಾದಿ ಜನಾಂಗಕ್ಕೆ ಮಾತ್ರ IAS ಕೋಚಿಂಗ್ ಕೊಡ್ತಕ್ಕಂಥದ್ದು, KS ಕೋಚಿಂಗ್ ಕೊಡ್ತಕ್ಕಂಥದ್ದು, ಉನ್ನತ ವ್ಯಾಸಂಗಕ್ಕೆ ಆ ಸಮುದಾಯಕ್ಕೆ ಏನು ಬೇಕಾದ್ರೂ ಮಾಡ್ತಾ ಹೋಗೋದು. ಆಗ ನಮಗೆ ಸ್ವಲ್ಪ ನೋವಾಯಿತು. ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಸಚಿವರಿದ್ದಾರೆ, IAS ಅಧಿಕಾರಿಗಳಿದ್ದಾರೆ, ಯಾರು ಈ ಕೆಲಸ ಮಾಡಲಿಲ್ಲ ಅಂತೇಳಿ ನಾವು 15 ವರ್ಷಗಳಿಂದನೇ ನಾವು ಸ್ವಲ್ಪ ಚಿಂತನೆ ಮಾಡಿದ್ವಿ ಕೆಲವ್ರ ಹತ್ರ. ಹಾಗಾಗಿ ಯಾರು ಇದರ ಕಡೆ ಗಮನ ಕೊಡಲಿಲ್ಲ. ಅವರವ್ರ ಸಮುದಾಯವನ್ನು ಅವರು ಅಭಿವೃದ್ಧಿ ಪಡಿಸ್ತಿರ್ಬೇಕಾದ್ರೆ ನಮ್ಮ ಸಮುದಾಯಕ್ಕೆ ಅಭಿವೃದ್ಧಿ ಪಡಿಸಲಿಕ್ಕೆ ಸಂಘಟನೆಗಳಿತ್ತು, ಹೋರಾಟ ಬೇರೆ ರೀತಿ ಆಗ್ತಾ ಇತ್ತು. ಇಲ್ಲಿ ಏನೆಲ್ಲ ಸವಲತ್ತುಗಳು ಪಡ್ಕೊಂಡಿದ್ದಾರೆ ಮತ್ತು ಸರ್ಕಾರದಿಂದ ಯಾವ ರೀತಿ ಸವಲತ್ತು ಪಡ್ಕೊಂಡಿದ್ದಾರೆ,
ಅವ್ರ ಮಕ್ಕಳಿಗೆ ಯಾವ ಥರ ಎಜುಕೇಷನ್ ತಗೊಂಡು ಬಂದಿದ್ದಾರೆ, ಇವತ್ತು ಯಾವ ಮಟ್ಟದಲ್ಲಿ ಅವರು ಬೆಳೆದಿದ್ದಾರೆ ಅನ್ನೋದು ನಾವು ಇವತ್ತು ಗಮನಿಸಬೇಕಾಗ್ತದೆ. ಈಗ ಉದಾಹರಣೆಗೆ ವಕೀಲರ ಸಮುದಾಯ, ಈ ವಕೀಲರ ಸಂಘದ ಬಹಳ ವಿಶೇಷವಾಗಿ ಸಂಘಟನೆ ಬೆಳೆಸ್ಕೊಂಡು ಇವತ್ತು ಚುನಾವಣೆ ನಿರ್ದೇಶಕರಾಗಿ, ಮಂಡಳಿಯ ಅಧ್ಯಕ್ಷರಾಗಿ ಆ ಸಂಘದಲ್ಲಿ ಸರ್ಕಾರದಿಂದ ಅವ್ರ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಕೊಡಲು ಮೆಡಿಕಲ್ ಸೀಟು ಅಲಾಟ್ ಆಗ್ತದೆ ಸರ್ಕಾರದಿಂದನೇ, ಮತ್ತು ಇಂಜಿನಿಯರಿಂಗ್ ಸೀಟುಗಳು ಅಲಾಟ್ ಆಗ್ತದೆ. ಬೇರೆ ಬೇರೆ ವೃತ್ತಿಪರ ಶಿಕ್ಷಣದ ಎಲ್ಲ ಸೀಟುಗಳು ಅಲಾಟ್ ಆಗಿ ಅವರು ಒಂದು ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಹುದ್ದೆಯಲ್ಲಿ ಇವತ್ತು ಅವರು ಆಡಳಿತ ಮಾಡ್ತಾ ಇದ್ದಾರೆ. ಅದರಿಂದ ಅದೇ ರೀತಿಯಾಗಿ ನಾವಿವತ್ತು ನಮ್ಮ ಸಮುದಾಯದ ಬಗ್ಗೆ ಈ ಸಂಘಟನೆಯನ್ನು ಬಲಪಡಿಸಿದ್ರೆ ನಮ್ಮ ಸಮುದಾಯದ ಮುಂದಿನ ಮಕ್ಕಳಿಗೂ ಒಂದು ಒಳ್ಳೆಯ ಉತ್ತಮವಾದ ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಧ್ಯ ಆಗ್ತದೆ.